ಚಂದ್ರಯಾನ 3 ಲ್ಯಾಂಡಿಂಗ್ ಸಕ್ಸಸ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಚಂದ್ರ ಕ್ರಾಂತಿಗೆ ಇನ್ನು ಕೇವಲ 2 ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಸಂಜೆ 6:04 ಚಂದ್ರನನ್ನ ಸ್ಪರ್ಶಿಸುತ್ತೆ ಲ್ಯಾಂಡರ್. ಚಂದ್ರಯಾನ 3ಗೆ ಕಾತರದಿಂದ ಕಾಯ್ತಾ ಇದೆ ಭಾರತ. 25 ಕಿಲೋಮೀಟರ್ ಎತ್ತರದಿಂದ ಸಾಫ್ಟ್ ಲ್ಯಾಂಡಿಂಗ್ಗೆ ಇಸ್ರೋ ಸಜ್ಜು. ಅಂತಿಮ ಕ್ಷಣದ ಕಸರತ್ತಿಗೆ ಇಸ್ರೋ ವಿಜ್ಞಾನಿಗಳ ತಯಾರಿ ನಡೆದಿದೆ. ಸಂಜೆ 5:44 ನಿಗದಿತ ಕಕ್ಷೆಗೆ ಲ್ಯಾಂಡರ್ ಮಾಡ್ಯೂಲ್ ಬರುತ್ತೆ. ಲ್ಯಾಂಡಿಂಗ್ ಸೀಕ್ವೆನ್ಸ್ ಪ್ರಾರಂಭಕ್ಕೆ ಇಸ್ರೋದಿಂದ ಸಂಕೇತ ರವಾನೆಯಾಗುತ್ತೆ. ಸಂಕೇತ ರವಾನೆಯ ಬಳಿಕ ಲ್ಯಾಂಡರ್ ಮಾಡ್ಯೂಲ್ ಲ್ಯಾಂಡಿಂಗ್ ಕಾರ್ಯ ಶುರು ಮಾಡುತ್ತೆ. ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿ ಅಂತ ಇಡೀ ಭಾರತದ ಪ್ರತಿಯೊಬ್ಬ ಭಾರತೀಯ ಆಸೆಗಣ್ಣುಗಳಿಂದ ಕಾತರವಾದ ಕಣ್ಣುಗಳಿಂದ ಕಾಯ್ತಾ ಇದ್ದಾನೆ. ವಿಜ್ಞಾನಿಗಳಾದ ಅತುಲ್ ಭಟ್ ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅತುಲ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆ ಬಹಳ ವಿವರವಾಗಿ ನಮ್ಮ ವೀಕ್ಷಕರಿಗೆ ಒಂದೊಂದೇ ಹಂತಗಳನ್ನು ಹೇಳ್ತಾ ಹೋದ್ರಿ. ಪ್ರತಿಯೊಬ್ಬ ಒಬ್ಬ ಲೇಮ್ಯಾನ್ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಚಂದ್ರಯಾನ 3 4 ಗಂಟೆ ಸಮಯ ಈಗ ಎಲ್ಲಿದೆ? ಈ ನಂತರದ ಪ್ರೋಸೆಸ್ ಏನಿರುತ್ತೆ? ಚಂದ್ರಯಾನ 3 ಈಗ ಚಂದ್ರನ ಮೇಲಿದೆ, ಆದರೆ ಚಂದ್ರನ ಸುತ್ತ ಹೋಗ್ತಾ ಇದೆ. ಚಂದ್ರಯಾನ 3ಯಲ್ಲಿ ಒಂದು ಲ್ಯಾಂಡರ್ ಮತ್ತು ಒಂದು ರೋವರ್ ಅಂತ ಏನಿದೆ, ಇದು ಅದರ ಕ್ರಾಫ್ಟಿಂದ ಬಿಡುಗಡೆ ಆಗಿ ಚಂದ್ರನ ಸುತ್ತ ಒಂದು ಅಕ್ಷೆಯಲ್ಲಿ ತಿರುಗ್ತಾ ಇದೆ. ಈ ಅಕ್ಷೆ ಹೇಗಿದೆ ಅಂತ ಹೇಳಿದರೆ 30 ಕಿಲೋಮೀಟರ್ ಚಂದ್ರನ ಎತ್ತರದಲ್ಲಿ ಒಂದು ಭಾಗದಲ್ಲಿ, ಹಾಗೆ ಬರ್ತಾ 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 ಚಂದ್ರನಿಂದ 100 ಕಿಲೋಮೀಟರ್ ದೂರ. ಸೊ ಈ ರೀತಿ ಹೋಗುವಂತಹ ಒಂದು ಕಕ್ಷೆ ಇದು. ಹಾಗಾಗಿ ಇವತ್ತು ಸುಮಾರು ಮಧ್ಯಾಹ್ನ 2 ಗಂಟೆಯಷ್ಟೊತ್ತಿಗೆ ಚಂದ್ರಯಾನ್ 3 ಈ ಲ್ಯಾಂಡರ್ ಏನಿದೆ ಅದರ ಮೇಲೆ ಹಲವಾರು ಕಮಾಂಡ್ಸ್ಗಳನ್ನು ಕಳಿಸಲಾಯಿತು. ಅದನ್ನು ಟೆಸ್ಟ್ ಮಾಡ್ತಾರೆ ಇಸ್ರೋ ವಿಜ್ಞಾನಿಗಳು. ಯಾಕಂತಂದರೆ ಹಿಂದಿನ ಬಾರಿ ಚಂದ್ರಯಾನ್ 2ನಲ್ಲಿ ಹಲವಾರು ಟೆಕ್ನಿಕಲ್ ಇಶ್ಯೂಸಿಂದಾಗಿ ಅದು ವಿಫಲವಾಗಿತ್ತು. ಅಂದರೆ ಅದು ಇಳಿಯೋ ಮೊಮೆಂಟಿಗೆ ನಾವೆಲ್ಲ ಕಾಯ್ತಾ ಇದ್ವಿ, ಮಧ್ಯರಾತ್ರಿ ಆಗಿತ್ತು. ಅದರದ್ದೊಂದು ಪಾತ್ ಏನಿದೆ ಅದರಲ್ಲಿ ಹಾಗೆ ಬಂದು ಇಳಿಬೇಕಿತ್ತು. ಅಂತಿಮ ಕ್ಷಣದಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಹೋಗ್ತಾ 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 ಅದು ಸಿಗ್ನಲ್ ಲಾಸ್ಟ್ ಅಂತ ಹೇಳಿ ಬಂದುಬಿಡ್ತಿತ್ತು. ತುಂಬ ಬೇಜಾರಾಗಿತ್ತು ಆವಾಗ. ಬಟ್ ಈ ಬಾರಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ವಿಜ್ಞಾನಿಗಳು ಅದನ್ನು ಇಳಿಸೋ ಮುಂಚೆ 4 ಗಂಟೆ ಮುಂಚೆ ಒಂದು ಕಮಾಂಡ್ ಮೂಲಕ, ಒಂದು ಟೆಸ್ಟಿಂಗ್ ಮೂಲಕ ಅದನ್ನು ಇವತ್ತು ಲ್ಯಾಂಡ್ ಮಾಡಿಸ್ಬೋದು ಅಂತ ಹೇಳಿ ಹುಡುಕ್ತಾರೆ. ಅದು ಎಲ್ಲಾದರೂ ಲ್ಯಾಂಡ್ ಆಗಬಹುದು ಅಂತ ಹೇಳಿ ಎಲ್ಲ ಡೇಟಾಗಳು ಮ್ಯಾಚ್ ಆದರೆ ಇವತ್ತು ಆ ಲ್ಯಾಂಡಿಂಗ್ಗೆ ಮುಂದೆ ಹೋಗ್ಬೋದು ಅಂತ ಹೇಳಿ ಅದನ್ನು ಹೇಳ್ತಾರೆ. ಎಲ್ಲಾದರೂ ಆ ಡೇಟಾದಲ್ಲಿ ಲ್ಯಾಂಡ್ ಆಗಲಿಕ್ಕೆ ಸಾಧ್ಯತೆ ಕಷ್ಟ ಇದೆ ಅಥವಾ ಯಾವುದಾದ್ರೂ ಒಂದು ಡೇಟಾ ಮಿಸ್ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದರೆ ಅದನ್ನು ಇಳಿಯುವುದು ಬೇಡ, ಮುಂದೆ ಹೋಗು ಅಂತ ಹೇಳುವಂಥ ಒಂದು ಕಮಾಂಡ್ ರೀತಿಯಲ್ಲಿ ಕಳಿಸಿ ಅದು ಅದೇ ಕಕ್ಷೆಯಲ್ಲಿ ವಾಪಸ್ ಹೋಗಿ 100 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ವಾಪಸ್ ಬಂದು 30 ಕಿಲೋಮೀಟರ್ ಬರೋವಾಗ, ಇದು ಆಗಸ್ಟ್ 27ನೇ ತಾರೀಕು ಅದನ್ನು ಪುನಃ ಇಳಿಸೋ ಪ್ರಯತ್ನ ಮಾಡ್ತಾರೆ. ಯಾಕಂತಂದರೆ ಈಗ ಆಗಸ್ಟ್ 31ನೇ ಹುಣ್ಣಿಮೆ ಏನಿದೆ ಇದು ಸೂಪರ್ ಮೂನ್ ಅಂತ ಹೇಳ್ತಾ ಇದ್ದೀವಿ. ಚಂದ್ರ ನಮಗೆ ತುಂಬ ಹತ್ತಿರ ಇದ್ದಾನೆ. ಅದು ಹತ್ತಿರ ಇದ್ದಿದ್ದರಿಂದ ಈ ಸಮಯ ಅದಕ್ಕೆ ಸೂಕ್ತವಾಗಿತ್ತು. ಸೊ ಇವತ್ತು ಈಗ ಆ ಟೆಸ್ಟಿಂಗ್ಗಳನ್ನು ನಡೆಸಿರಬೇಕು. ನಮಗೆ ಇನ್ಫಾರ್ಮೇಷನ್ ಬರೋದಕ್ಕೆ ತಡ ಆಗ್ಬೋದು. ಬಟ್ ಸದ್ಯಕ್ಕೆ ನಾವು ಇನ್ನೂ ಹೋಪ್ಸಲ್ಲೇ ಇದ್ದೀವಿ, ಇದು ಇವತ್ತು ಇಳಿಲೇಬೇಕು, ಇಳಿಯತ್ತೆ ಅಂತ ಹೇಳಿ. ಇಳಿಲಿಕ್ಕೆ ಒಂದು 15 ನಿಮಿಷ ಇಸ್ರೋ ಅವರು ಹೇಳಿದ್ದಾರೆ. 6:04 ಅದು ಟಚ್ ಡೌನ್ ಆಗಬೇಕು ಅಂತ. ಸೊ ಅದರಿಂದ 15 ನಿಮಿಷ ಮುಂಚೆ ಇದು ಏನು ನಡೀಲಿಕ್ಕಿದೆ ಅದನ್ನು ತುಂಬ ಗಂಭೀರವಾದ ಸಮಯ, 15 ಮಿನಿಟ್ಸ್ ಆಫ್ ಟೆರರ್ ಅಂತ, ಡ್ರೆಡ್ ಅಂತ ಹೇಳ್ತಾರೆ. ಶಿವನ್ ಅವರು ಹಿಂದಿನ ಚೇರ್ಮನ್ ಹೇಳಿದರು. ಹೌದು, ಯಾಕಂತಂದರೆ ಈ 15 ನಿಮಿಷಗಳ ಕಾಲ ತುಂಬ ಇಂಪಾರ್ಟೆಂಟ್ ಆಗಿದ್ದು, ಅದೇ ರೀತಿಯಲ್ಲಿ ತುಂಬ ಚೇಂಜಸ್ಗಳು ಈ ಕ್ರಾಫ್ಟಲ್ಲಿ ಬರುವಂಥದ್ದು. ಈಗ ಈ ವಿಕ್ರಮ್ ಲ್ಯಾಂಡರ್ ಹೇಗೆ ಅದರ ಕಕ್ಷೆಯಲ್ಲಿ ಸುತ್ತೊಡಿತಿದೆಯೋ ಅದು ಸುಮಾರು 6000 ಕಿಲೋಮೀಟರ್ ಪ್ರತಿ ಗಂಟೆ ಆ ವೇಗದಲ್ಲಿ ಹೋಗ್ತಾ ಇದೆ. ಸೊ ಅದನ್ನು 6000ದಿಂದ ಶೂನ್ಯಕ್ಕೆ ತರೋದು ತುಂಬ ಕಷ್ಟವಾದ ಕೆಲಸ. ಸೊ ಇದನ್ನು ಅಂತಿಮ 15 ನಿಮಿಷಗಳಲ್ಲಿ ಅದನ್ನು ಲ್ಯಾಂಡರ್ ಏನು ಹೋಗ್ತಾ ಇದೆ ಅದು ಈಗ ಅದರ ಕಾಲು ಹೀಗಿದ್ದರೆ ಈ ರೀತಿಯಲ್ಲಿ ಹೋಗ್ತಾ ಇದೆ ಲ್ಯಾಂಡರು. ಸೊ ಅದಕ್ಕೆ ಕೆಳಗಡೆ 4 ಥ್ರಸ್ಟರ್ಸ್ಗಳಿವೆ. ಸೊ ಈ ಥ್ರಸ್ಟರ್ಸ್ಗಳನ್ನು 15 ನಿಮಿಷದ ಮುಂಚೆ ಫೈರ್ ಮಾಡ್ತಾರೆ.
ಸೊ ಈ ಥ್ರಸ್ಟರ್ಸ್ ಫೈರ್ ಮಾಡುವಾಗ ನಮ್ಮ ದೀಪಾವಳಿಯ ರಾಕೆಟ್ಗಳು ಹೇಗಿದೆ, ಅದಕ್ಕೆ ನಾವು ಒಂಚೂರು ಬೆಂಕಿ ಕೊಟ್ಟ ಕೂಡಲೇ ಕೆಳಗಡೆಯಿಂದ ಗ್ಯಾಸ್ ಬರುತ್ತೆ, ಅದು ಥ್ರಸ್ಟ್ ಇದ್ದ ಹಾಗೆ ರಾಕೆಟ್ ಮೇಲೆ ಹೋಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ಚಂದ್ರಯಾನ್ ನಮ್ಮದು ಲ್ಯಾಂಡರ್ ಏನಿದೆ ಅದರ ಥ್ರಸ್ಟ್ ಯಾವ ದಿಕ್ಕಿನಲ್ಲಿ ಬರುತ್ತೆ, ಅಪೋಸಿಟ್ ಡೈರೆಕ್ಷನಲ್ಲಿ ಅದಕ್ಕೊಂಥರ ಪುಷ್ ಕೊಟ್ಟಂಗೆ ಇರುತ್ತೆ. ಸೊ ಈ ರೀತಿಯಲ್ಲಿ ವೇಗ ಹೋಗ್ತಾ ಇರುವಾಗ, ಈ ವೇಗದಲ್ಲಿ ಹೋಗ್ತಾ ಇರುವಾಗ 6000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗ್ತಾ ಇರುವಾಗ ಈ ಥ್ರಸ್ಟರ್ಸ್ ತುಂಬ ಸಡನ್ನಾಗಿ ಫೈರ್ ಮಾಡಿದಾಗ ಒಂದು ಸಡನ್ ಬ್ರೇಕ್ ಹಾಕಿದಂಗೆ ಆಗುತ್ತೆ. ಆದರೆ ನಾವು ಅನ್ಕೋಬೋದು ಬ್ರೇಕ್ ಹಾಕೋದು ಅಂತಂದರೆ ಸುಲಭ ಅಲ್ವಾ ಅಂತ. ಆದರೆ 6000 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಹೇಳಿದರೆ ನಮಗೆ ಊಹಿಸ್ಲಿಕ್ಕೂ ಕಷ್ಟ. ಎರಡನೇದು, ಚಂದ್ರ ನಮ್ಮಿಂದ ಸುಮಾರು 3.5 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಹಾಗಾಗಿ ನಾವು ಇಲ್ಲಿಂದ ಒಂದು ಏನಾದ್ರು ಸಿಗ್ನಲ್ ಕಳಿಸ್ಲಿಕ್ಕೆ ಅಥವಾ ಅಲ್ಲಿಂದ ಒಂದು ಸಿಗ್ನಲ್ ಇಲ್ಲಿ ಬರಲಿಕ್ಕೆ 1.3 ಸೆಕೆಂಡ್ ತಡ ಆಗುತ್ತೆ. ಯಾಕಂದರೆ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್, ಚಂದ್ರ ಇನ್ನೂ ಒಂದು ಸ್ವಲ್ಪ ದೂರ ಇದ್ದಾನೆ. ಹಾಗಾಗಿ ಅಲ್ಲಿಂದ ಬರುವ ಸಿಗ್ನಲ್ ನಮಗೆ 1.3 ಅಥವಾ 1.5 ಇಟ್ಕೊಳ್ಳೋಣ, 1.5 ಸೆಕೆಂಡ್ ತಡ ಆಗುತ್ತೆ. ಅದೇ ರೀತಿ ನಾವು ರಿಪ್ಲೈ ಮಾಡಿದರೆ ಅಥವಾ ಒಂದು ಅದಕ್ಕೆ ಕೌಂಟರ್ ಕಮಾಂಡ್ ಕೊಟ್ಟರೆ ಅದು ಇನ್ನೂ 1.5 ಸೆಕೆಂಡ್, ಅಂದರೆ ಸುಮಾರು ಒಂದು 2.5ರಿಂದ 3 ಸೆಕೆಂಡ್ವರೆಗೆ ತಡ ಇರುತ್ತೆ. ಅದು ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿದರೆ, ಯಾವುದೇ ಡಿಸಿಷನ್ ತೊಗೊಳ್ಬೇಕಾದ್ರೆ ಇನ್ನೂ ಟೈಮ್ ಆಗುತ್ತೆ. ಹಾಗಾಗಿ ಆ ಕ್ಷಣದಲ್ಲಿ, ಆ ವೇಗದಲ್ಲಿ ಅದನ್ನು ಹಾಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಸ್ರೋ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಸಾಫ್ಟ್ವೇರ್ ಮೂಲಕ ಈ ಎಲ್ಲ ಪ್ರೋಗ್ರಾಮಿಂಗ್ಗಳನ್ನು ಮಾಡಿಬಿಡ್ತಾರೆ. ಚಂದ್ರನ ಮೇಲೆ ಇಳಿಯೋ ಮುಂಚೆ ಏನು ಮಾಡಬೇಕು, ಏನೇನು ಟೆಸ್ಟ್ ಮಾಡಬೇಕು, ಏನೇನು ನೋಡಬೇಕು ಅದನ್ನೆಲ್ಲ ಮಾಡ್ತಾ 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 ಈ ವೇಗ 6000ದಿಂದ 1000 ಮಾಡಿ 30 ಕಿಲೋಮೀಟರಿಂದ 7 ಕಿಲೋಮೀಟರ್ ತಂದು 6.4 ಕಿಲೋಮೀಟರ್ ತಂದು ಅದನ್ನು ಹೀಗೆ ವಾಲಿಸ್ತಾ ಬಂದು ಹೀಗೆ ನಿಲ್ಲಿಸಿ, ಆಮೇಲೆ ಒಂದು ಕೆಲವು ಕ್ಷಣ ಅದನ್ನು ಹಾಗೆ ತೇಲೋ ಹಾಗೆ ಒಂದು ರೀತಿಯಲ್ಲಿ ಇಟ್ಟು ಎಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿ ಅದು ಇಳಿಯತ್ತೋ ಇಲ್ಲೋ ಅಂತ ಹೇಳಿ, ಅಂದರೆ ಎಲ್ಲ ಸರಿಯಾಗಿದೆಯೋ ಅಂತ ನೋಡಿಕೊಂಡು ಆ ಜಾಗದಲ್ಲಿ ಇಳಿಬೇಕೋ ಅಥವಾ ಒಂಚೂರು ಸೈಡಿಗೆ ಹೋಗಬೇಕು ನೋಡಿಕೊಂಡು ಅದು ಇಳಿದು ಬಿಡುತ್ತೆ. ತುಂಬ ಬ್ಯೂಟಿಫುಲ್ ಮತ್ತು ತುಂಬ ಸಲೀಸು ಅಂತ ಅನಿಸುತ್ತೆ ನೀವು ವಿವರಿಸ್ತಾ ಹೋಗೋದಾದರೆ. ಏನಪ್ಪ ಸ್ಪೀಡ್ನ ಕಡಿಮೆ ಮಾಡ್ಕೊಳ್ಳೋದು, ಆರಾಮಾಗಿ ಹಿಂಗೆ ಇಳಿದು ಬಿಡೋದು ಅಂತ. ಬಟ್ ಅದರಲ್ಲಿರುವಂತಹ ಕಾಂಪ್ಲಿಕೇಶನ್ಸ್, ನಾವು ಚಂದ್ರಯಾನ 2 ಮತ್ತು ಚಂದ್ರಯಾನ 3 ಹೋಲಿಕೆ ಮಾಡೋದಾದರೆ, ಚಂದ್ರಯಾನ 2ನಲ್ಲಿ ಏನು ವಿಫಲ ಆಗಿತ್ತು ಮತ್ತು ಚಂದ್ರಯಾನ 3ನಲ್ಲಿ ಅದರ ಅಪ್ಗ್ರೇಡೇಷನ್ ಹೇಗಾಗಿದೆ, ಆ ವೈಫಲ್ಯವನ್ನು ಮೆಟ್ಟಿ ನಿಲ್ಲೋದಕ್ಕೆ ಏನೆಲ್ಲ ಹೊಸತನವನ್ನು ಕಂಡುಕೊಳ್ಳಲಾಗಿದೆ? ಚಂದ್ರಯಾನ್ 2ನಲ್ಲಿ ಅದು ಇಳಿಯೋ ಕ್ಷಣಕ್ಕೆ ಈ 15 ನಿಮಿಷ ಏನು ಹೇಳಿದ್ದೆ ನಾನು, ಅದರಲ್ಲಿ ಅದು ಅದರ 6000 ಕಿಲೋಮೀಟ್ರಿಂದ 1000 ಕಿಲೋಮೀಟರ್ ತಂದು ಅದು ಹೀಗೆ ವಾಲ್ತದೆ. ಯಾಕೆಂದರೆ ಅದರ ಸ್ಪೀಡನ್ನು ಕಡಿಮೆ ಮಾಡಿದಾಗ ಅದು ತಾನಾಗೆ ಅದು ಕೆಳಗೆ ಬರ್ತಾ ಅದು ಹೀಗೆ 50 ಡಿಗ್ರಿ ಅಷ್ಟೊತ್ತಿಗೆ ಹೀಗೆ ವಾಲ್ತಾ ಬರುತ್ತೆ. ಸೊ ಈ ಕ್ಷಣದಲ್ಲಿ ಚಂದ್ರಯಾನ್ 2ನಲ್ಲಿ ಆ ಥ್ರಸ್ಟರ್ಸ್ ಏನಿತ್ತು, ಆ ಥ್ರಸ್ಟರ್ಸಿನ ಪವರ್ ಏನಿತ್ತು ಅದನ್ನು ಚೇಂಜ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನು ಅಷ್ಟೇ ಥ್ರಸ್ಟ್ನಲ್ಲಿ ತಂದು, ನಾನು ಸೈಂಟಿಫಿಕ್ ಟರ್ಮ್ ಹೇಳಬೇಕಂತ ಹೇಳಿದರೆ ಅದು ಆ್ಯಟಿಟ್ಯೂಡ್ನ ಮೇಂಟೈನ್ ಮಾಡಿಕೊಂಡೇ ಬರಬೇಕು ಅಂತ ಹೇಳಿ ಇತ್ತು. ಹಾಗಾಗಿ ಇದು ಸುಮಾರೊಂದು 1-2 ವಾರದ ಹಿಂದೆಯೇ ನಮಗೆಲ್ಲರಿಗೂ ಗೊತ್ತಾಗಿದ್ದು, ಜನಸಾಮಾನ್ಯರಿಗೆ. ಯಾಕೆಂದರೆ ಇಸ್ರೋನ ಈಗಿನ ಚೇರ್ಮನ್ ಸೋಮನಾಥ್ ಅವರು ಹೇಳಿದರು, ಆ ಥ್ರಸ್ಟರ್ಸಿನ ಪವರ್ ಏನಿತ್ತು ಅದು ಫಿಕ್ಸ್ಡ್ ಆಗಿತ್ತು. ಹಾಗಾಗಿ ಅದೆಲ್ಲರೂ ಜಾಸ್ತಿ ಆಯಿತು ಅಂತ ಹೇಳಿದರೆ ನಮಗೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿಂದನೂ ಸಾಧ್ಯ ಇರಲಿಲ್ಲ, ಆ ಪ್ರೋಗ್ರಾಮ್ನಲ್ಲೂ ಇರಲಿಲ್ಲ. ಹಾಗಾಗಿ ಅದು ಅದರ ಪಾತ್ ಏನಿತ್ತು ಅದರಿಂದ ದೂರ ಹೋಗ್ತಾ ಕ್ರ್ಯಾಶ್ ಆಯಿತು, ಸಿಗ್ನಲ್ ನಾವು ಕಳ್ಕೊಂಡ್ವಿ. ಅದೇ ರೀತಿಯಲ್ಲಿ ಅದರ ಇಳಿಯುವ ನೆಲ ಏನಿತ್ತು, ಅಂದರೆ ಆ ಜಾಗ ಏನಿದೆ ಅದು ಸುಮಾರು 500 ಮೀಟರಿಂದ 500 ಮೀಟರ್ ಆ ಸ್ಕ್ವೇರ್ ಅದರ ಒಳಗೇ ಇಳಿಬೇಕು ಅಂತ ಇತ್ತು. ಅದರ ಹೊರಗಡೆ ಹೋದರೆ ಅದು ಇಳಿಯಲ್ಲ, ಅದು ಕ್ರ್ಯಾಶ್ ಆಗಬೇಕು ಅಂತ ಹೇಳಿ ಹಾಗೇ ಇತ್ತು. ಈ ಬಾರಿ ಅದನ್ನು ಇನ್ನೂ ದೊಡ್ಡದು ಮಾಡಿ 5 ಕಿಲೋಮೀಟರ್ ಸ್ಕ್ವೇರ್ ಮಾಡಿದ್ದಾರೆ. ಹಾಗಾಗಿ ಚಂದ್ರಯಾನ್ ಇಳಿತಿರುವಾಗ ಇಲ್ಲಿ ಸರಿ ಇಲ್ಲ ಅಂತ ಹೇಳಿ ಅದರ ಕಂಪ್ಯೂಟರ್ ಹೇಳಿದರೆ ಒಂಚೂರು ಆ ಬದಿ ಈ ಬದಿ ಹೋಗ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಅದಕ್ಕೆ ಆ ಲ್ಯಾಂಡರಿನ ಮೇಲೆ ನಾವು ಕ್ಯಾಮರಾಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಹೋದರೆ ಸುಮಾರು ಒಂದು 8ರಿಂದ 9 ಕ್ಯಾಮರಾಗಳು ಆ ಲ್ಯಾಂಡರ್ನ ಮೇಲೆ ಫಿಕ್ಸ್ ಆಗಿಕೊಂಡು ಕೆಳಗಿನ ನೆಲವನ್ನು ನೋಡ್ತಾ ಇದೆ. ಇತ್ತೀಚೆಗೆ ಒಂದು 2 ದಿನ ಹಿಂದೆ ನಾವು ಚಂದ್ರನ ಮೇಲಿರುವ ಚಂದ್ರನ ನೆಲದ ಫೋಟೋನ ನೋಡ್ಕೊಂಡ್ವಿ. ಇಸ್ರೋ ಅವರು ಟ್ವಿಟರ್ ಮೂಲಕ ವೆಬ್ಸೈಟ್ ಮೂಲಕ ಹಾಕಿದ್ರು. 2 ಫೋಟೋಗಳನ್ನು ತುಂಬ ಚೆಂದ ನೋಡಿದ್ವಿ. ಹೌದು, ಹಾಗಾಗಿ ಆ ಕ್ಯಾಮ್ರಾಗಳಿಂದ ಲ್ಯಾಂಡರ್ ಇಮೇಜಸ್ ಅಂತ ಇದೆ, ಅದೇ ರೀತಿ ಹಜಾರ್ಡ್ ಅವಾಯ್ಡೆನ್ಸ್ ಕ್ಯಾಮ್ರಾ ಅಂತ ಇದೆ, ತುಂಬ ರೀತಿಯ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಸೊ ಈ ಕ್ಯಾಮ್ರಾ ಏನು ಕ್ಯಾಪ್ಚರ್ ಮಾಡುತ್ತೆ ಆ ಡೇಟಾನ ಚಂದ್ರಯಾನ್ 2ನಲ್ಲಿ ನಿಮಗೆ ನೆನಪಿರ್ಬೋದು, ಚಂದ್ರಯಾನ್ 2 ಹೇಳುವಾಗ ಅದಕ್ಕೊಂದು ಆರ್ಬಿಟರ್ ಇತ್ತು. ಇದು ಚಂದ್ರನ ಸುತ್ತ ಹೋಗುವಂಥ ಒಂದು ಆರ್ಬಿಟರ್ ಇತ್ತು, ಲ್ಯಾಂಡರ್ ಇತ್ತು, ರೋವರ್ ಇತ್ತು. ಸೊ ಆ ಆರ್ಬಿಟರ್ ಇನ್ನೂ ಚಂದ್ರನ ಸುತ್ತ ತಿರುಗ್ತಾ ಇದೆ. ಸೊ ಇಷ್ಟು ವರ್ಷ ಚಂದ್ರಯಾನ್ 2 ಲ್ಯಾಂಡ್ ಆಗದೇ ಇರ್ಬೋದು, ಆದರೆ ಆ ಆರ್ಬಿಟರ್ ಸುತ್ತಿ
ಚಂದ್ರನ ನೆಲ ಏನಿದೆ ಅದರದ್ದು ಹೈ ಡೆಫಿನಿಷನ್ ಫೋಟೋ ಇಮೇಜಸ್ ಏನಿದೆ ಅದನ್ನು ನಮಗೆ ಡೇಟಾಗಳನ್ನು ಕಳಿಸಿದೆ. ಸೊ ಈ ಡೇಟಾಗಳನ್ನು ಚಂದ್ರಯಾನ್ 3ನಲ್ಲಿ ಫೀಡ್ ಮಾಡಿದ್ದಾರೆ. ಸೊ ಇಳಿತಾ ಇರುವಾಗ ಈ ಕ್ಯಾಮ್ರಾಗಳು ಬೇರೆ ಬೇರೆ ರೀತಿಯ ನೆಲದ್ದು ಎಲ್ಲ ಫೋಟೋ ತೆಗೆದು ಈ ಡೇಟಾವನ್ನು ಚಂದ್ರಯಾನ್ 2 ಆರ್ಬಿಟರ್ ಕಳಿಸಿರೋ ಡೇಟಾ ಏನು ಫೀಡ್ ಮಾಡಿದ್ದಾರೆ ಅದರ ಜೊತೆ ಮ್ಯಾಚ್ ಮಾಡಿ ಅದರದ್ದೊಂದಿಷ್ಟು ಕ್ಯಾಲ್ಕುಲೇಷನ್ಸ್ಗಳನ್ನು ನಡೆಸಿ, ಆ ಆಲ್ಗೋರಿಥಮ್ ಒಂದಿಷ್ಟು ಕ್ಯಾಲ್ಕುಲೇಷನ್ಗಳನ್ನು ನಡೆಸಿ ಅದನ್ನು ಇಳಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದರ ಜೊತೆ ಒಂದು ಲಾಸ್ಟಾಗಿ ಹೇಳಬೇಕು ಅಂತಂದರೆ, ನಾನು ಏನು ಹೇಳಿದ್ದೆ, ಲ್ಯಾಂಡರ್ ಇಳಿಯುವಾಗ ಅದರ ಪವರನ್ನು ಫಿಕ್ಸ್ಡ್ ಆಗಿ ಇಟ್ಟಿದ್ರು ಹಿಂದಿನ ಬಾರಿ ಚಂದ್ರಯಾನ್ 2ನಲ್ಲಿ. ಈ ಬಾರಿ ಆ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂತ ಹೇಳಿದರೆ, ಇಳಿಯೋ ಟೈಮ್ನಲ್ಲಿ ಅದನ್ನು ಅಡ್ಜಸ್ಟು ಮಾಡ್ಬೋದು, ಅದರ ಆ್ಯಟಿಟ್ಯೂಡನ್ನು, ಅದರ ಥ್ರಸ್ಟರ್ಸ್ನ ಅಡ್ಜಸ್ಟ್ ಮಾಡ್ಬೋದು. ಅದೇ ರೀತಿ ಅದರ ಥ್ರಸ್ಟರ್ಸ್ ಹಿಂದಿನ ಬಾರಿ 5 ಆಗಿತ್ತು, ಹಾಗಾಗಿ 4 ಕೋಣೆಗಳಲ್ಲಿ 4 ಒಂದು ಮಧ್ಯ ಆ ರೀತಿಯಲ್ಲಿತ್ತು. ಈ ಬಾರಿ ಒಂದು ಥ್ರಸ್ಟರ್ಸ್ನ ಕಡಿಮೆ ಮಾಡಿ 4 ಥ್ರಸ್ಟರ್ಸ್ನ ಇಟ್ಟು ಅದಕ್ಕೆ ಕಂಟ್ರೋಲ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು ರೀತಿ ತುಂಬ ಕಷ್ಟವಾದ ಕೆಲಸ ಇದು. ಆದರೆ ಮನುಷ್ಯರು ಅದನ್ನು ಮೊದಲೇ ಯೋಚನೆ ಮಾಡಿ ಆಲ್ಗೋರಿಥಮ್ಗಳನ್ನು ಬರೆದು ಪ್ರೋಗ್ರಾಮ್ ಮಾಡಿ ಅದರೊಳಗೆ ಹಾಕಿದ್ರಿಂದ ಈ ಇಳಿಯೋ ಸಮಯದಲ್ಲಿ ಅದೇ ನೋಡಿಕೊಂಡು, ವಾತಾವರಣ ನೋಡಿಕೊಂಡು, ಅದರ ಸುತ್ತಮುತ್ತ ನೋಡಿಕೊಂಡು, ಕ್ಯಾಮ್ರಾ ಇಮೇಜ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಅದು ಮಾಡಿ ಇದು ಮಾಡಿ ಒಟ್ಟು ಹಾಕಿ ಅದನ್ನು ಇಳಿಬೋದು ಅಂತ ಹೇಳಿ ಆ ಕ್ಷಣದಲ್ಲಿ ಇಳಿಸಿಬಿಡುವಂಥದ್ದು. ಹಾಗಾಗಿ ಸೋಮನಾಥನ್ ಸರ್ ಮೊನ್ನೆ ಹೇಳಿದರು, ಇದು ಏನಾದರೂ 15 ನಿಮಿಷಗಳ ಕಾಲ ಅದು ಇಳಿದು ಬಿಟ್ಟರೆ ಅದು ಗ್ಯಾರಂಟಿ ಈ ಸಲ ಇಳಿದೇ ಇಳಿಯುತ್ತೆ. ಪ್ರಜ್ಞಾನ್ ರೋವರ್ ಹೊರಗೆ ಬಂದ ನಂತರ ಲ್ಯಾಂಡರ್ ಮತ್ತು ಪ್ರೊಪಲ್ಷನಲ್ ಮಾಡ್ಯೂಲ್ನ ಕೆಲಸ ಏನಾಗಿರುತ್ತೆ ಅತುಲ್ ಅವರು? ಏನು ಕೆಲಸ ಮಾಡ್ತಿರುತ್ತವೆ ಅವು? ಅಲ್ಲಿಗೆ ಅವುಗಳ ಕೆಲಸ ನಿಂತಿರುತ್ತಾ? ಕೇವಲ ರೋವರ್ದು ಮಾತ್ರ ಕೆಲಸ ಇರುತ್ತಾ? ಇಲ್ಲ, ಲ್ಯಾಂಡರ್ ಏನಿದೆ, ಲ್ಯಾಂಡರ್ ಹೋಗಿ ನಿಂತ ಮೇಲೆ ಅದರ ಸುತ್ತು ಸೋಲಾರ್ ಪ್ಯಾನೆಲ್ ಇದೆ. ಸೊ ಈ ಸೋಲಾರ್ ಪ್ಯಾನೆಲ್ ಮೂಲಕ ವಿದ್ಯುತ್ನ ಉತ್ಪನ್ನ ಮಾಡಿಕೊಂಡು ಅದರ ಡೋರ್ ಓಪನ್ ಆಗೋದು, ರೋವರ್ ಹೊರಗೆ ಬರೋದಿದೆ. ಆದರೆ ರೋವರ್ ಮುಂದೆ ಹೋದ್ಮೇಲೆ ಈ ಲ್ಯಾಂಡರ್ ಏನಿದೆ ಅದರ ಮೇಲೆ 2 ಇನ್ಸ್ಟ್ರೂಮೆಂಟ್ನ ಹಾಕಿದ್ದಾರೆ. ಆ 2 ಇನ್ಸ್ಟ್ರೂಮೆಂಟಲ್ಲಿ ಒಂದು ಚಂದ್ರನ ತಾಪಮಾನ, ನೆಲದ ಮೇಲಿರೋ ತಾಪಮಾನ ಏನಿದೆ ಅದನ್ನು ಮೆಷರ್ ಮಾಡುವಂಥದ್ದು. ಸೊ ಒಂದು ಚಿಕ್ಕ ಡಿವೈಸ್, ಆ ಲ್ಯಾಂಡರ್ ಅಂದರೆ ನೆಲದಿಂದ ಎತ್ತರ ಇದ್ದಿದ್ದರಿಂದ ಅಲ್ಲಿಂದ ಹೀಗೆ ಬಿಟ್ಕೊಂಡು ಬಂದು ನೆಲದ ಮೇಲೆ ಹೋಗಿ ಒಂದು ಸ್ವಲ್ಪ ಡ್ರಿಲ್ ಮಾಡಿ 10 ಸೆಂಟಿಮೀಟರ್ ನೆಲದಿಂದ ಕೆಳಗೆ ಅದನ್ನು ಹೋಗಿ ಅಲ್ಲಿರೋ ಟೆಂಪರೇಚರ್ನ ಮೆಷರ್ ಮಾಡುತ್ತೆ. ಸೂರ್ಯನಿಂದ ಚಂದ್ರನ ನೆಲ ಎಷ್ಟು ಬಿಸಿ ಆಗ್ಬೋದು, ಎಷ್ಟು ಬಿಸಿ ಆಗತ್ತೆ, ಅದರ ಜೊತೆ ಅದ್ರ ಒಳಗಡೆ ಕೂಡ ಟೆಂಪರೇಚರ್ನ ಹೆಚ್ಚು ಮಾಡೋ ಸಾಧ್ಯತೆಯೂ ಇದೆ. ಸೊ ಅದರಿಂದಾಗಿ ಎಷ್ಟು ಚೇಂಜಸ್ ಬರುತ್ತೆ ಅಂತ ಹೇಳಿ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಅದರ ಜೊತೆ ಈ ಲ್ಯಾಂಡರ್ ಮೇಲೆ ಇನ್ನೊಂದು ಡಿವೈಸ್, ಈ ಅದರ ರೋವರ್ ಬರಲಿಕ್ಕೆ ಬಾಗಿಲೇನು ಓಪನ್ ಆಗುತ್ತೋ ಅದರ ಕೆಳಗಡೆಯಿಂದ ಇನ್ನೊಂದು ಡಿವೈಸ್ ಕೆಳಗೆ ಬಂದು ಅದು ಆ ನೆಲದ ಮೇಲೆ ಹೋಗಿ ಕೂತ್ಕೊಳ್ಳುವಂಥದ್ದು. ಇದು ಸೈಸ್ಮೋಮೀಟರ್ ಅಂತ ಹೇಳಿದ್ದಾರೆ. ಸೊ ಸೈಸ್ಮೋಮೀಟರ್ ಅಂದರೆ ಭೂಮಿ ಮೇಲೆ ನಾವು ಭೂಕಂಪವನ್ನು ಆಳೋದು ಅಥವಾ ಅದು ನೆಲ ಹೇಗೆ ಮೂವ್ ಆಗುತ್ತೆ ಅಂತ ನೋಡುವಂಥದ್ದು. ಸೊ ಚಂದ್ರನ ಮೇಲೆ ಕೂಡ ಚಂದ್ರನ ನೆಲ ಹೇಗೆ ಅದು ಚೇಂಜ್ ಆಗುತ್ತೋ ಅಥವಾ ಅದರ ವೇರಿಯೇಷನ್ ಬರುತ್ತೋ ಅಂತ ಹೇಳಿ ಮೆಷರ್ ಮಾಡುವಂಥ ಕೂಡ ಇದಕ್ಕೆ ಇನ್ಸ್ಟ್ರೂಮೆಂಟ್ಗಳಿವೆ. ಅದು ಇದರ ಜೊತೆಗೆ 14 ದಿನಗಳ ಅಧ್ಯಯನ ಇರುತ್ತೆ ರೋವರ್ನದ್ದು. ಈ 14 ದಿನಗಳ ಅಧ್ಯಯನದಿಂದ ಭಾರತಕ್ಕೆ ಆಗುವ ಲಾಭಗಳು, ಇಸ್ರೋ ಮುಂದಿನ ಅಧ್ಯಯನಕ್ಕೆ ಅಥವಾ ಮುಂದಿನ ಉಡಾವಣೆಗಳಿಗೆ ಆಗುವ ಲಾಭಗಳು, ಚಂದ್ರನ ಮೇಲೆ ಈಗ ಸಾಫ್ಟ್ ಲ್ಯಾಂಡಿಂಗ್ ಆಯಿತು ಅಂದರೆ ಅಲ್ಲಿಗೆ ಯಶಸ್ಸು ಸಿಕ್ತು ಅಂತಲೇ ಮುಂದಿನ ಗಗನಯಾತ್ರೆಗಳಿಗೂ ಕೂಡ ಇದೊಂದು ಹೊಸ ಭಾಷ್ಯ ಬರೆಯುತ್ತಾ? ಹೌದು. ಒಂದು ಈ ಲ್ಯಾಂಡರ್ ಎಲ್ಲಾದರೂ ಸಕ್ಸಸ್ಫುಲಿ ಲ್ಯಾಂಡ್ ಆಗಿ ರೋವರ್ ಸಕ್ಸಸ್ಫುಲಿ ಹೊರಗೆ ಬಂದು ಅದರಲ್ಲಿರೋ ಇನ್ಸ್ಟ್ರೂಮೆಂಟ್ಗಳು ಯಾವುದೇ ಫೇಲಿಯರ್ ಇಲ್ಲದೆ ಸರಿಯಾಗಿ ಕೆಲಸ ಮಾಡಿತು ಅಂತಂದರೆ ನಾವು ಮಾಡ್ತಿರೋ ಕೆಲಸ ನಾವೇ ಕಂಡು ಹುಡುಕಿದ್ದು. ಚಂದ್ರಯಾನ್ 1ನಲ್ಲಿ ಒಂದು ಹಾರ್ಡ್ ಇಂಪ್ಯಾಕ್ಟ್ ಪ್ರೋಬ್ ಅಂತ ಹೇಳಿ ಬಿಟ್ಟಿದ್ರು. ಚಂದ್ರಯಾನ್ 1ನ ಸ್ಯಾಟಲೈಟಿಂದ ಒಂದು ಮಾಡ್ಯೂಲ್ನ ನೆಲದ ಮೇಲೆ ಬಿಟ್ಟು ಅದು ನೆಲಕ್ಕೆ ಹೊಡೆದು ಆ ಧೂಳಿನಿಂದ ಅದರಲ್ಲಿ ಏನಿದೆ ಅಂತ ಕಂಡು ಹುಡುಕಿತ್ತು. ಆವಾಗ ನೀರಿನ ಅಂಶಗಳ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಯಿತು. ಅದನ್ನು ಅಲ್ಲಿಯೇ ಹೋಗಿ ನಾವು ನೋಡಬೇಕು ಅಂತ ಹೇಳಿದ್ದಕ್ಕೆ ಚಂದ್ರಯಾನ್ 2 ಅಥವಾ ಈಗ ಚಂದ್ರಯಾನ್ 3ನ ಕಳಿಸಿದ್ದಾರೆ. ಇದರಿಂದ ನಮಗೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ನೀರಿನ ಅಂಶಗಳನ್ನು ನಾವು ಹುಡುಕಿದ್ದು ಅದು ಇದೆಯೋ ಇಲ್ಲವೋ ಅಂತ ಹೇಳಿ ಒಂದು ಕನ್ಫರ್ಮೇಷನ್ನು ಸಿಗಬಹುದು. ಈ ಕನ್ಫರ್ಮೇಷನ್ ಸಿಕ್ಕಿದ್ರೆ ಇದು ಒಂದು ಲೆಕ್ಕದಲ್ಲಿ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ. ಯಾಕಂತಂದರೆ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಲ್ಲಿ ಹೀಗೆ ಹೋಗಿ ಅದನ್ನು ನೋಡುವಂಥ ದೇಶ ಭಾರತ ಮೊದಲನೆಯ ದೇಶ. ಲೂನಾ 25 ಹೋಗಿ ತಲುಪತ್ತೆ ಅಂತ ಹೇಳಿದ್ದು ಅದು ಕ್ರ್ಯಾಶ್ ಆಗಿದ್ದರಿಂದ ಈಗ ಭಾರತ ಮೊದಲನೆಯ ದೇಶ. ಇಡೀ ವಿಶ್ವದಲ್ಲಿ ಬೇರೆ ಯಾವುದೇ ದೇಶ ಈ ರೀತಿಯ ಒಂದು ಉಪಕರಣವನ್ನು ಕಳಿಸಿ ಅದನ್ನು ನೀರಿನ ಅಂಶವನ್ನು ಹುಡುಕಲಿಲ್ಲ. ಹಾಗಾಗಿ ಇಡೀ ವಿಶ್ವಕ್ಕೆ ಇದರಿಂದ ತುಂಬ ಲಾಭ ಇದೆ. ವಿಜ್ಞಾನದಲ್ಲಿ ಹೇಳಬೇಕು ಅಂತ ಹೇಳಿದರೆ ನಾವು
ಏನು ಈ ಭೂಮಿ ಮೇಲೆ ಜೀವಿಗಳಿದ್ದೀವಿ, ವಾಸಿಸ್ತೀವಿ, ಇದು ಭೂಮಿ ಮಾತ್ರ ಅಲ್ಲ, ಅನ್ಯ ಗ್ರಹಕ್ಕೂ ಹೋಗಬಹುದು ಅಂತ ಹೇಳಿ ಲೆಕ್ಕಾಚಾರವನ್ನು ಮಾಡ್ತಾ ಅಲ್ಲಿಗೆ ಹೋಗಬೇಕಾದ್ರೆ ಚಂದ್ರನ ಮೇಲೆ ಒಂದು ಸ್ಟೇಷನ್ ಮಾಡಬಹುದೇ ಅಥವಾ ಚಂದ್ರನ ಮೇಲೆ ವಾಸಿಸಬಹುದೇ, ಇದಕ್ಕೆಲ್ಲ ನಮಗೆ ಮುಂದೆ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ನೀರಿರಬಹುದೇ ಅಥವಾ ಅಲ್ಲಿ ಬೇರೆ ಎಲಿಮೆಂಟ್ಗಳು, ನೀರಿಂದ ಬರುವಂಥ ಎಲಿಮೆಂಟ್ಗಳಿದೆಯಾ ಅಂತ ಹೇಳಿ ಹುಡುಕಬೇಕಾಗಿದೆ. ಹಾಗಾಗಿ ಈ ಚಂದ್ರಯಾನ್ 2 ಲ್ಯಾಂಡ್ ಆಗಿ ಎಲ್ಲ ಸಕ್ಸಸ್ಫುಲ್ ಆಗಿ ನಾವು ಅದನ್ನು ಹುಡುಕಿದ್ರೆ, ನೀರಿನ ಅಂಶ ಹುಡುಕಿದ್ರೆ, ಅದು ಇಡೀ ವಿಶ್ವಕ್ಕೆ, ಯಾಕಂದರೆ ಇದರಿಂದ ನಾಳೆ ನಾಸಾನೂ ಬೆನಿಫಿಟ್ ಮಾಡ್ಕೊಳ್ಬೋದು, ರಷ್ಯಾ ಆಸ್ಟ್ರೋನಾಟ್ಸು ಬೆನಿಫಿಟ್ ಮಾಡ್ಕೊಳ್ಬೋದು. ಸೊ ಇಡೀ ವಿಶ್ವ ಇದರಿಂದ ತುಂಬ ಉಪಯೋಗ ಪಡ್ಕೊಳ್ತದೆ. ಎಸ್, ವಾಪಸ್ ಬರ್ತೀನಿ. ಒಂದೇ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವಂಥ ಸಮಯ ವೀಕ್ಷಕರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.